ಅಪ್ಪ, ಏನೋ ಶರತ್, ನಿಂದು ಅಮ್ಮಂದು ಲವ್ ಮ್ಯಾರೇಜ್ ತಾನೆ? ಲವ್ ಮ್ಯಾರೇಜೇ ಕಣಪ್ಪ. ಅದನ್ನ ಅವಳು ಮರ್ತಿದ್ದಾಳೆ. ಮತ್ತದನ್ನ ಯಾಕೆ ನೆನಪಿಸ್ತೀಯ? ನಮ್ ಲವ್ ಸ್ಟೋರಿ ಹೇಳ್ಬೇಕಾ ಈ ಮಧ್ಯರಾತ್ರಿಲಿ? ಅದಲ್ಲಪ್ಪ ಅಪ್ಪ, ನೀನ್ ಫಸ್ಟ್ ಟೈಮ್ ಅಮ್ಮನ್ ನೋಡಿದಾಗ ಅವಳು ನಿನಗೆ ಕನ್ಸಲ್ಲಿ, ಕನ್ನಡಿಲಿ, ನೀರಲ್ಲಿ ಬಂದ್ ಮೋಹಿನಿ ತರ ಕಾಡ್ತಿದ್ಲ. ಸಾಕ್ಷಾತ್ ಮೋಹಿನಿ ಕಣಪ್ಪ. ಅವತ್ತು ಕಾಡ್ತಿದ್ಳು, ಇವತ್ತು ಕಾಡ್ತಿದ್ದಾಳೆ, ನಾಳೆ ನಾನ್ ಸತ್ರು ಕಾಡ್ತಾಳೆ ಅಂತ ಗೊತ್ತು ನನಗೆ. ಅಂತವ್ರಿಗೇನೆ ಮೋಹಿನಿ ಅನ್ನೋದು. ನಂಗೂ ಹಂಗೆ ಆಗ್ತಿದ್ಯಲ್ಲ. ನಿನಗ ಮೋಹಿನಿನ? ಯಾರೋ ಅವಳು? ಯಾರು ಇಲ್ಲ, ನೀನ್ ಕಳ್ಸ್ಕೊಳಪ್ಪ. ಆಗ್ಲಪ್ಪ, ಕಳಿಸ್ಕೋ. ಹೆಂಗೆಂಗೋ ಆಡ್ತಾನೆ. ನಾಳೆನೆ ಆಂಜನೇಯ ಸ್ವಾಮಿ ತಾಯ್ತಾ ಕಟ್ಬೇಕು ಇವನಿಗೆ. ಕಳಿಸ್ಕೋ ಅಂತೆ. ಫಸ್ಟ್ ಟೈಮ್ ಏನೋ ಆಗ್ತಿದೆ. ಮಲ್ಗೋಕೆ ಆಗ್ತಿಲ್ಲ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಎಬ್ಬಸ್ಬಿಟ್ಲಲ್ಲ. ಹಾಳಾಗೋಗ್ಲಿ. ನಾಳೆ ಅವಳಿಗೊಂದು ಥ್ಯಾಂಕ್ಸ್ ಹೇಳ್ಬಿಡ್ಬೇಕು. ನಾಳೆ ಅವನ್ನ ಪರಿಚಯ ಮಾಡ್ಕೋಬೇಕು. ಎಲ್ಲಪ್ಪ ಹುಡ್ಕದಿ ಹುಡುಗಿರ್ನ? ಥೂ, ಈ ಹುಡುಗಿರ ಬಗ್ಗೆ 5 ಪೈಸೆ ಜನರಲ್ ನಾಲೆಡ್ಜ್ ಇಲ್ವಲ್ಲ ನನಗೆ. ಅಲ್ಲ, ಒಂದ್ ಥ್ಯಾಂಕ್ಸ್ ಹೇಳೋದಕ್ಕೆ ಈ ಹುಡುಗಿನ ನಮ್ ಶೂ ಸವಿಯಷ್ಟು ಹುಡುಕೋ ಅವಶ್ಯಕತೆ ಇದೆಯಾ? ಐಡಿಯಾ ಕ್ಯಾನ್ಸಲ್. ಹಾಯ್. ಹಾಯ್. ಥ್ಯಾಂಕ್ಸ್. ಯಾಕೆ? ಅದು ನಾನು ನಿದ್ದೆ ಮಾಡ್ತಿದ್ದಾಗ ತಿಗಣೆ ತರ ಎಬ್ಸಿದ್ರಲ್ಲ, ಅದಕ್ಕೆ. ತಿಗಣೆ ತರನಾ? ವಾಟ್ ಅ ಕಂಪ್ಯಾರಿಸನ್. ಸಾರಿ. ಏನ್ ಮಾತಾಡೋದು? ಐ ಆಮ್ ಸ್ವಾತಿ, ಮೆಡಿಕಲ್ ಸ್ಟೂಡೆಂಟ್. ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ಶರತ್. ಗೊತ್ತು ಗೊತ್ತು. ಕಾಫಿ ಕುಡಿಯೋಣವಾ ಇಬ್ರು? ಬೇಡ 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 ಬೇಡ. ಬೇಡವಾ? ಓಕೆ. ಕಾಫಿ ಬಾಡಿ ಹೀಟು. ಕಬ್ನಲ್ಲಿ ಕುಡಿಯೋಣ? ಶ್ಯೂರ್. ನಿಮಗೆ ಗೊತ್ತಾ, ಕಬ್ಬಿನ ಹಾಲು ಕಾಫಿಗಿಂತ ಹೀಟು. ಹೌದಾ? ಇರ್ಲಿ ಬಿಡಿ, ಯುವಕರು ಯಾವಾಗಲೂ ಹೀಟೆಲ್ಲ ಇರಬೇಕು. ಮತ್ತೆ ಹೇಳಿ. ಏನು ನಿಮ್ ಬಗ್ಗೆ? ಯಾಕೆ? ಅದು ನಾನು ನಿಮ್ಮನ್ನ ಫಸ್ಟ್ ಡೇ ಇಂದ ನಿನ್ನೆ ನೀವು ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳೋವರೆಗೂ ನೋಡ್ತಾ ಇದ್ದೀನಿ. ನೀವೇನೋ ಡಿಫ್ರೆಂಟ್, ಸ್ಪೆಷಲ್ ಮತ್ತೆ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅಂತ ಅನ್ಸಿದ್ರಿ. ಸೊ ನಿಮ್ ಬಗ್ಗೆ ತಿಳ್ಕೊಳಕ್ಕೆ ಏನೋ ಕ್ಯೂರಿಯಾಸಿಟಿ. ನಿಮ್ದು ಯಾವ ಕಾಲೇಜ್ ಹೇಳಿ ಅವ್ರೆ? ಮೈಸೂರು ಮೆಡಿಕಲ್ ಕಾಲೇಜ್. ಯಾಕೆ? ಅಲ್ಲ ನೋಡಿ, ಬೆಂಗಳೂರಿಂದ 140 ಕಿಲೋಮೀಟರ್ ದೂರದಲ್ಲಿರೋ ಮೈಸೂರಲ್ಲಿರೋ ನಿಮಗೆ ನಾನೊಬ್ಬ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅನ್ನೋದು ಗೊತ್ತಾಗಿದೆ. ಅದೇ ನಮ್ಮ ಕಾಲೇಜವು ಇವೆ, ಪ್ರಿನ್ಸಿಪಲ್ ಇಂದ ಹಿಡಿದು ಪ್ಯೂನ್ವರೆಗೂ ಒಬ್ಬ ನನ್ನ ಮಕ್ಳಿಗೂ ಗೊತ್ತಾಗಿಲ್ಲ. ನೋಡಿ ಇವರೇ, ನಿಮ್ಮನ್ನ ಡಾಕ್ಟ್ರೇ ಅಂತ ಕರಿಬೋದಾ? ಓಕೆ. ನೋಡಿ ಡಾಕ್ಟ್ರೇ, ನಿಮ್ಮೊಬ್ರಿಗೆ ನಾನು ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅನ್ನಿಸ್ತೀನಿ ಅಂದ್ರೆ ನೀವು ಒಂಥರ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿನೇ ಇರಬೇಕು. ಥ್ಯಾಂಕ್ಸ್. ಅದೇ ಖುಷಿಗೆ ಇನ್ನೊಂದು ಕಬ್ನಲ್ಲಿ ಕುಡಿತೀರಾ? ಬೇಡ ಬೇಡ, ನಂಗೆ ಸಾಕು. ಎಷ್ಟಣ್ಣ? 20 ರೂಪಾಯಿ ಅಣ್ಣ. 20 ರೂಪಾಯಿ ಅಂತೆ, ಕೊಟ್ಬಿಡಿ. ಪಾರ್ಟಿ ನಿಮ್ದಲ್ವೇ? ನೋಡಿ, ಕಾಫಿ ಡೇಗೆ ಹೋಗಿದ್ರೆ 200-300 ಕಿತ್ಕೊಂಡು ಹೋಗಿರೋದು, ಇಲ್ಲಿ ಬರೀ 20 ರೂಪಾಯಿ ಕೆಲಸ ಆಗಿತ್ತು. ನೋಡಿ ಹೆಂಗೆ. ಥ್ಯಾಂಕ್ಸ್.
ಶರತ್, ಯಾಕೆ ನಿಮ್ಗೆ ಲವ್ ಅಂದ್ರೆ ಹುಡುಗಿರಂದ್ರೆ ಆಗಲ್ವಂತೆ? ಯಾರು ಹೇಳಿದಂಗಂತ? ಹೀಗೆ ವಿಷಯ ಬಂತು. ಯಾರೋ ನಮ್ಗೆ ಆಗ್ದಿರೋರು ನಮ್ ಬಗ್ಗೆ ಇಲ್ದಿರೋ ರೂಮರ್ಸ್ ಹಬ್ಬಿಸ್ಬಿಟ್ಟಿದ್ದಾರೆ. ನಮ್ಗೆ ಹುಡುಗಿರಂದ್ರೆ ಸಿಟ್ಟು, ಆದ್ರೆ ಲವ್ ಅಂದ್ರೆ ಇಷ್ಟನೇ ರೀ. ಅದ್ಯಾಕ್ ಹಾಗೆ? ಒಳ್ಳೆ ಹುಡುಗಿರಿಲ್ಲ ರೀ ಲವ್ ಮಾಡೋಣ ಅಂದ್ರೆ. ಇವತ್ತಿನ ದಿನ ಎಲ್ಲ ಲವ್ ಅಂತ ಬಡ್ಕತ್ತಾರಲ್ಲ, ಯಾವ ಹುಡುಗಿ ನೆಟ್ಟಿಗೆ ಲವ್ ಮಾಡ್ತಾಳೆ ಹೇಳ್ರಿ? ಪಾಪ ನಮ್ಮ ಶಕ್ತಿಶಾಲಿ ಯುವಕರದೆಲ್ಲ ಎಣ ಬಿದ್ದೋಯ್ತು ಈ ಲವ್ ಅನ್ನೋ ಮಾಟ ಮಂತ್ರದಿಂದ. ನಿಮ್ಗೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಈ ಲವ್ ಅನ್ನೋದು ಕುಲ್ಫಿ ಐಸ್ ಕ್ಯಾಂಡಿ ಇದ್ದಂಗೆ. ಆ ಕಡೆ ತಿರ್ಗಿ ಈ ಕಡೆ ತಿರ್ಗೋ ಅಷ್ಟಲ್ಲಿ ಕರ್ಗೋಗಿ ಬರೀ ಕಡ್ಡಿ ಮಾತ್ರ ಉಳ್ಕೊಂಡಿರುತ್ತೆ. ಅದನ್ನ ಎಸೆಯೋದ, ಇಟ್ಕೊಂಡ್ರು ಎಲ್ಲಿ ಇಟ್ಕೊಳ್ಳೋದು ಅನ್ನೋದೇ ಹುಡುಗರ ಲೈಫ್ ಲಾಂಗ್ ಕನ್ಫ್ಯೂಷನ್. ಅದಕ್ಕೆ ನಾ ಯಾವಾಗ್ಲೂ ಬರೀ ಕಪ್ಪೈಸೇ ತಿನ್ನೋದು. ಕಪ್ಪೈಸ? ಏ ಬನ್ರಿ ನೋಡಿ, ಈ ಲವ್ ಅನ್ನೋ ವಾಮಾಚಾರ ಹುಡುಗರ ಮೇಲೆ ಪ್ರಯೋಗ ಆಗ್ತಿದ್ದಂಗೆ ಮೊದಲು ಹಾಳಾಗೋದು ಹುಡುಗರ ಹಣಕಾಸಿನ ಸ್ಥಿತಿ. ಈ ಲವ್ ಹುಡುಗರ ಜೇಬ್ಗೆ ಸಕ್ಸಸ್ ಆದ್ರೂ ಪ್ರಾಬ್ಲಮ್, ಫೇಲ್ಯೂರ್ ಆದ್ರೂ ಪ್ರಾಬ್ಲಮ್. ಸಕ್ಸಸ್ ಆದ್ರೆ ಹೋಟ್ಲು, ಪಿಕ್ಚರು, ಡಿನ್ನರು, ಗಿಫ್ಟ್, ಮೊಬೈಲ್ ಬಿಲ್ಲು, ಪೆಟ್ರೋಲು, ಹಾಳು ಮೂಳು. ಫೇಲ್ಯೂರ್ ಆಯ್ತಾ ಬ್ರ್ಯಾಂಡಿ, ವಿಸ್ಕಿ, ಸಿಗರೇಟು, ಗಾಂಜಾ, ಫಾಲಿಡಾಲು. ಒಟ್ನಲ್ಲಿ ಲವ್ ಸಕ್ಸಸ್ ಆಗ್ಲಿ ಫೇಲ್ಯೂರ್ ಆಗ್ಲಿ ಹಾಳಾಗೋದು ಮಾತ್ರ ಹುಡುಗರೇ. ನೀವ್ ಅನ್ಕೊಂಡಿರೋ ತಪ್ಪು ಅನ್ಸುತ್ತೆ. ಪ್ರೀತಿಗೋಸ್ಕರ ಶಹಜಹಾನ್ ತಾಜ್ ಮಹಲ್ನೇ ಕಟ್ಟಿದಾನೆ ಗೊತ್ತಾ? ಓಹೋ, ಗೊತ್ತು ಬಿಡಿ. ತಪ್ಪು ಶಾಜಹಾನ್ ಅಲ್ಲ, ಅವನ ಅಕ್ಕಪಕ್ಕದ ರಾಜ್ಯದವರು ಯಾರಾದ್ರೂ ಒಬ್ರು ಯುದ್ಧ ಸಾರಿದಿದ್ರು ಶಾಜಹಾನ್ಗೆ ತಾಜ್ ಮಹಲ್ ಕಟ್ಟಕ್ಕಿರ್ಲಿ ಕೆರ್ಕಳಕ್ಕೂ ಪುರ್ಸತ್ತಿರ್ತಿರ್ಲಿಲ್ಲ ರೀ. ಡಾಕ್ಟ್ರೆ, ಇವತ್ತಿನ ಕಾಲದಲ್ಲಿ ನಿಜವಾದ ಪ್ರೀತಿಗೆ ಬೆಲೆ ಇಲ್ಲ ರೀ. ಈಗಿನ ಹುಡುಗಿರು ಹೆಂಗೆ ಅಂದ್ರೆ ಸಾಮ್ರಾಣಿ ಇದ್ದಂಗೆ. ಎಲ್ಲಿವರೆಗೂ ಹೊಗೆ ಆಡಿಸ್ತಾ ಇರ್ತೀವೋ ಅಲ್ಲಿವರೆಗೆ ಘಮ್ ಅಂತಿರ್ತಾರೆ. ಯಾವತ್ ಹುಡುಗರು ಹೊಗೆ ಆಡ್ಸೋದ್ ನಿಲ್ಲಿಸ್ಬಿಡ್ತಾರೋ ಅವತ್ ಬಾಣ್ಲಿ ಕೈ ಕೊಟ್ಟು ಹುಡುಗರಿಗೆ ಹೊಗೆ ಹಾಕ್ಸ್ಬಿಡ್ತಾರೆ. ನಾವು ಹೊಗೆ ಬಿಡ್ತೀವಿ ಹೊರತು ಹೊಗೆ ನೋಡಿ, ನೀವ್ ಅನ್ಕೊಂಡಿರೋದು ತಪ್ಪು ಅನ್ಸುತ್ತೆ. ಎಲ್ಲ ಹುಡುಗಿರು ಹಾಗಿರಲ್ಲ, ಒಳ್ಳೆಯವರು ಇರ್ತಾರೆ. ಅದ್ ನಿಜ ಬಿಡಿ. ಈ ಹುಡುಗಿರಲ್ಲಿ 2 ಟೈಪ್. ಒಂದು ಪ್ಯೂರ್ ಹಾಲು, ಇನ್ನೊಂದು ಪ್ಯೂರ್ ಪೆನಾಯ್ಲು. ಹಾಲು ಯಾವುದು ಪೆನಾಯ್ಲ್ ಯಾವುದು ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಹುಡುಗರು ಐಸೇ ಮುಗ್ದೋಗಿರುತ್ತೆ. ಆದ್ರೆ ನೀವು ಬಿಡ್ರಿ, ನೀವು ಪ್ಯೂರ್ ಹಾಲು, ಬೇರೆ ಹುಡುಗಿರ ತರ ಪೆನಾಯ್ಲ್ ಅಲ್ಲ. ಯಾಕೆ? ಕಬ್ನಾಲಿಗೆ ಹೇಳಿದ ತಕ್ಷಣ ಖುಷಿಯಿಂದ ದುಡ್ಡು ಕೊಟ್ರಲ್ಲ ಅದಕ್ಕೆ. ತಗೊಳ್ಳಿ. ಬೇಡ. ಇಟ್ಕೊಳ್ರಿ ರೇ. ಕಬ್ನಾಲಿಗೆ ಹೆಣ್ಮಕ್ಳ ಕೈಲಿ ದುಡ್ಡು ಕೊಡ್ಸಿದ್ರೆ ಗಂಡ್ ಜಾತಿಗೆ ಅವಮಾನ. ನೀವ್ಯಾರನ್ನೂ ಲವ್ ಮಾಡಿಲ್ವಾ? ಲವ್ ನನಗೆ ಚಾನ್ಸೇ ಇಲ್ಲ ರೀ. ನಮ್ಮ ಹುಡುಗರು ಯಾವಾಗ್ಲೂ ಹೇಳ್ತಿರ್ತಾರೆ, ಲವ್ ಆದ್ರೆ ಹುಡುಗಿರು ಕನ್ಸಲ್ಲಿ ಕನ್ನಡಿಲಿ ಎಲ್ಲ ಬಂದು ಕಾಡ್ತಿರ್ತಾರಂತೆ. ಅಂದ್ರೆ ನನಗೆ ಯಾವತ್ತು ಯಾವ ಹುಡುಗಿನೂ ಹಂಗೆ ಕನ್ಸಲ್ಲಿ ಕನ್ನಡಿ ಅಂತ. ಕಾಲೇಜ್ಗೆ ಹೋಗ್ತೀನಿ ಅಂತ ಇಲ್ಲಿ ಏನ್ ಮಾಡ್ತಿದ್ಯಾ? ಸಿಗರೇಟ್ ಬೇರೆ ಕೈಯಲ್ಲಿ. ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ತಾಯ್ತಾ ತಂದಿದ್ದೀನಿ, ಕಟ್ಕೋ. ಇದ್ಯಾಕೆ? ನಿನ್ನೆ ಅರ್ಧ ರಾತ್ರಿಲಿ ಯಾವ್ದೋ ಹುಡುಗಿ ಕನ್ಸಲ್ ಬಂದು ಎಬ್ಬಿಸ್ದಂಗೆ ಓನಿ ತರ ಕಾಡ್ದಂಗ ಆಯ್ತು ಅಂದಿಲ್ಲೋ, ಅದಕ್ಕೆ ತಾಯ್ತಾ ತಗೊಂಡ್ ಬಂದಿದ್ದೀನಿ, ಕಟ್ಕೋ. ಇವರು ನಮ್ಮ ಜನಕ ಸ್ವಾತಿ. ಶರತ್, ಜನಕ ಅಂದ್ರೆ ಅಪ್ಪ. ನಮಸ್ಕಾರ. ನಮಸ್ಕಾರ. ಇವಳೇನಾ ನಮ್ಮ ವಂಶ ಬೆಳಗೋಳು? ಸುಂದರವಾಗಿದೆ. ಅಪ್ಪ ಹೆಂಗ್ ಬಂದಿದ್ಯೋ ಹಂಗೆ ಸೀದಾ ಆಟೋ ಹೊತ್ಕೊಂಡು ಮನೆಗೆ ಹೋಗ್ಬಿಡು. ಹೋಗ್ತೀನೋ, ಆಟೋ ನಿಲ್ಸಿದ್ದೇನಲ್ಲ. ಅಪ್ಪ ನಾನು ಏನೇನು ಹೇಳಿ ಬಿಲ್ಡಪ್ ಕೊಟ್ಕೊಂಡು ಮೇಂಟೈನ್ ಮಾಡ್ತೀನಿ, ನನ್ನ ಮರ್ಯಾದೆ ಕಳಿಬೇಡ. ನೀನ್ ಕಾಲಿಗೆ ಬಿಡ್ತೀನಿ, ಮನೆಗೆ ಹೋಗು. ಹೋಗ್ತೀನೋ, ಆದ್ರೆ ಈ ಹುಡುಗಿ ಚೆನ್ನಾಗಿದ್ದಾಳೆ. ನಿಮ್ಮ ಅಮ್ಮನ ತರ ಮೋಹಿನಿ ಕಳೆ ಇಲ್ಲವೇ ಇಲ್ಲ. ನಡಿಯಪ್ಪ. ಅದಕ್ಕೆ ಬಿಡ್ಬೇಡ, ಗಟ್ಟಿಯಾಗಿ ಹಿಡ್ಕೋ, ಹುಷಾರು. ನೋಡಮ್ಮ ಸ್ವಾತಿ, ನೀನು ಸಿಗರೇಟ್ ಬಿಡೋಕ್ ಹೇಳಮ್ಮ. ನೀನ್ ಹೇಳಿದ್ರು ಕೇಳ್ತಾನೆ. ಇವ್ರನ್ನ ಸೀದಾ ಕರ್ಕೊಂಡು ಮನೆಗೆ ತಗಪ್ಪ. ಹೋಗ್ತೀನಪ್ಪ, ಅವಳನ್ನ ಸರಿಯಾಗಿ ನೋಡೋಕೂ ಬಿಡಲ್ಲ ನೀನು. ಬಾಯ್ ಅಂಕಲ್. ಯಾಕೆ ನಗ್ತಿರೋದು? ಅದು ಯಾಕೂ ಇಲ್ಲ. ಓ, ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಓ, ಕಂಗ್ರಾಟ್ಸ್. ಥ್ಯಾಂಕ್ ಯು. ಹೇ, ನಾನು ಸೆಲೆಕ್ಟ್ ಆಗ್ಬಿಟ್ಟಿದ್ದೀನಿ ನೋಡಿ. ಓ ಹೌದಾ? ಕಂಗ್ರಾಟ್ಸ್ ಹೇಳಲ್ವಾ? ಈಗ ಅದನ್ನ ಹೇಳೋ ಮೂಡಿಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ. ಓಕೆ. ಆಮೇಲೆ ಇನ್ನೊಂದ್ಸಲ ನನ್ನ ಎದುರುಗಡೆ ಸಿಕ್ಕಿದ್ರೆ ಈ ಕೂದಲನ್ನ ಹಿಂಗೆ ಸರಿ ಮಾಡ್ಕೊಬಿಡಿ, ಓಕೆ? ಯಾಕೆ? ಅದನ್ನು ಈಗ ಹೇಳೋ ಮೂಡಲಿಲ್ಲ. ನಾನೇ ಇಷ್ಟೊಂದು ಮಾತಾಡ್ತಿದ್ದೀನಿ. ಗೂಬೆ ನಾನು ಸರಿಯಿಲ್ಲ. ಅರೆ ಏನು? ಓಕೆ ಬಾಯ್. ಅದನ್ನು ಇವಾಗ ಹೇಳೋ ಮೂಡಲಿಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ. ಬಾಯ್. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಬುದ್ಧಿ ಮಾಂದ್ಯತೆ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ.